ನಮ್ಮ ಸಿನಿಮಾ ಏನು ಅನಿಸ್ತು ನಿಮ್ಗೆ? ಹೌದಾ, ಥ್ಯಾಂಕ್ ಯು. ಔಟ್ ಆಫ್ 10 ಎಷ್ಟು ರೇಟಿಂಗ್ ಕೊಡ್ತೀರಾ? ಔಟ್ ಆಫ್ 10 ಎಷ್ಟು ರೇಟಿಂಗ್ ಕೊಡ್ತೀರಾ? ಅಲ್ಲ, 10 100 ಇರಲ್ಲ. 10 ಔಟ್ ಆಫ್ 10 ಎಷ್ಟು ಕೊಡ್ತೀರಾ? 10ಗೆ 10. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಎಲ್ಲರೂ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ನಮ್ಮ ಮೂವಿ ಪೋಸ್ಟರ್ ಹಾಕೊಳ್ಳಿ. ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಸ್ಪ್ರೆಡ್ ಮಾಡಿ. ಯಾಕಂದ್ರೆ ಇಂಥ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಗೆಲ್ಲಿಲ್ಲ ಅಂತಂದ್ರೆ ಆಮೇಲೆ ನೋಡಿದವರು ರಿಗ್ರೆಟ್ ಫೀಲ್ ಮಾಡಬಾರ್ದು. ನೆಕ್ಸ್ಟ್ OTT ಅಥವಾ ಟಿವಿಲಿ ಬಂದಾಗ ಈ ಸಿನಿಮಾನ ನೋಡಿ, ಓಕೆ ನಾನು ಇದನ್ನ ಮಿಸ್ ಮಾಡ್ಕೊಂಡೆ ಥಿಯೇಟರ್ ಅಂತ ಅವ್ರು ರಿಗ್ರೆಟ್ ಫೀಲ್ ಮಾಡಬಾರ್ದು. ಸೊ ದಯವಿಟ್ಟು ನೀವೆಲ್ಲರೂ ನೀವು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಂಡು ನಮ್ಮ ಸಿನಿಮಾನ ಎಲ್ರಿಗೂ ತಲುಪಿಸಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೈಕ್. ನಾನು ಬ್ಯೂಟಿ ಫಿಲಮ್ ಡೈರೆಕ್ಟ್ರು. ನೀವೆಲ್ಲ ಬಂದಿರೋದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಮೊದಲನೇದಾಗಿ ಈ ಸಿನಿಮಾ ಕಂಟೆಂಟ್ ಬಂದ್ಬಿಟ್ಟು ಹೆಣ್ಣನ್ನು ರಕ್ಷಿಸಿ, ಹೆಣ್ಣನ್ನು ಗೌರವಿಸಿ. ಈಗ ಪ್ರತಿಯೊಬ್ಬರು ಜೀವನಕ್ಕೂ ಒಂದು ತಾಯಿ ಆಗ್ಬೋದು, ತಂಗಿ ಆಗ್ಬೋದು, ಅಕ್ಕ ಆಗ್ಬೋದು, ಹೆಂಡತಿ ಆಗ್ಬೋದು, ಮಗಳಾಗ್ಬೋದು. ಈ 4 ಸ್ಟೇಜಲ್ಲೂ ಒಂದು ಗಂಡಸ್ಗೆ ಒಂದು ಹೆಣ್ಣು ಅನ್ನೋದು ತುಂಬ ಮುಖ್ಯ. ಸೊ ಅಂಥ ಹೆಣ್ಣನ್ನು ನಾವು ರಕ್ಷಿಸಬೇಕು, ಗೌರವಿಸಬೇಕು. ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ರಾಜಸ್ಥಾನದಲ್ಲಿ. 13 ವರ್ಷದ ಹುಡುಗಿ ಮೇಲೆ ರೇಪ್ ಅಟೆಂಪ್ಟ್ ಆಯಿತು. ಸೊ ಅವ್ರನ್ನೆಲ್ಲ ಪಬ್ಲಿಕ್ಕಲ್ಲಿ ನೇಣಿಗಾಕಿದ್ರು. ಸೊ ಇಂಥ ಕಾನೂನುಗಳು, ಇಂಥ ಡಿಸಿಷನ್ಗಳನ್ನ ನಾವು ಪಬ್ಲಿಕ್ಕು ತಗೊಂಡಾಗ ಅದೇನಾಗುತ್ತೆ, ಇನ್ನು ಕೆಲವರಿಗೆ ಎಚ್ಚರಿಕೆ ಆಗುತ್ತೆ ಇದು. ಸೊ ನಾವು ಈ ಥರ ಮಾಡಿದ್ರೆ ಈ ಥರ ಮಾಡ್ತಾರಪ್ಪ, ಹೋಗ್ಬಾರ್ದು, ಹೆಣ್ಣನ್ನು ನಾವು ಗೌರವಿಸಬೇಕು ಅನ್ನೋ ಒಂದು ಈ ಪ್ರತಿಯೊಂದು ಡಿಸಿಷನು ಒಂದು ಮುಖ್ಯ ಆಗುತ್ತೆ ಇಂಥ ಇದರಲ್ಲಿ. ಅದನ್ನು ಈ ಸಿನಿಮಾ ಮೂಲಕ ಹೇಳಕ್ ಹೊರಟಿದ್ದೀವಿ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನ ಕೆಟ್ಟದಾಗಿ ನೋಡ್ತಾನೆ, ಅವಳಿಗೆ ಏನೋ ಒಂದು ಅತ್ಯಾಚಾರ ಏನೋ ಒಂದು ಮಾಡ್ತಾನೆ ಅಂದರೆ ಅವನ್ನ ನಾವು ತುಂಡಾಗಿ ಕತ್ತರಿಸೋದು ತಪ್ಪಿಲ್ಲ. ಯಾಕೆ ಅಂತಂದರೆ ಒಂದು ಹೆಣ್ಣಿಗೆ, ಪ್ರತಿಯೊಂದು ಹೆಣ್ಣಿಗೆ ಒಂದು ಕನಸು ಅಂತ ಇರುತ್ತೆ, ಅವಳಿಗೊಂದು ಕುಟುಂಬ ಅಂತ ಇರುತ್ತೆ, ಒಂದು ಜೀವನ ಅಂತ ಇರುತ್ತೆ. ಸೊ ಒಂದು ಆ ಹೆಣ್ಣನ್ನ ಗೌರವಿಸಬೇಕು. ಸೊ ಆ ಕನಸಿಗೆ ಒಂದು ಬೆಲೆ ಕೊಡಬೇಕು. ಆ ಹೆಣ್ಣದು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡೋಕ್ಕೆ ಒಂದು ಸಹಾಯ ಮಾಡಬೇಕು ಅನ್ನೋದೇ ಈ ಸಿನಿಮಾ ಮೂಲಕ ಹೇಳಕ್ ಹೊರಟಿದ್ದೀವಿ. ದಯವಿಟ್ಟು ಎಲ್ಲ ನೋಡಿ, ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಸಿನಿಮಾ ಬಗ್ಗೆ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ. ಧನ್ಯವಾದಗಳು. ಸಿನಿಮಾ ಇಷ್ಟ ಆಯ್ತಾ? ನಂಗೆ ಕೇಳಿಸ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಕುರುಪು ಮಾತಾಡಿ. ದಯವಿಟ್ಟು ಎಲ್ಲರೂ ರಿವ್ಯೂ ಕೊಟ್ಟೋಗಿ, ಆಯ್ತಾ ಪ್ಲೀಸ್. ಥ್ಯಾಂಕ್ ಯು. ನೀವೆಲ್ಲ ನಿಮ್ಮ ಟೈಮ್ ಕೊಟ್ಟು ಬಂದಿದ್ದೀರಾ. ನಿಮ್ಮ ರಿವ್ಯೂಸ್ ಕೇಳಿ ತುಂಬಾ ಖುಷಿ ಆಯ್ತು. ಇನ್ನೊಂದ್ಸಲ ನಮಗೆ ಕ್ಲಾಪ್ ಸಿಗ್ಬೋದಾ ನಮ್ಮ ಚಿತ್ರತಂಡಕ್ಕೆ? ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಇದೇ ಬಹುಮಾನ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು? ಅದು ಒಂದು ಹೆಣ್ಣು ಬಗ್ಗೆ, ಹೆಣ್ಣಿಗೆ ಅನ್ಯಾಯ ಆಗ್ಬಾರ್ದು ಅಂತ ತೆಗೆದಿದ್ದೀರಲ್ಲ, ಅದು ಬರೀ ಪಿಕ್ಚರ್ ಅಲ್ಲಿ ಇರಬಾರ್ದು, ಸಮಾಜದಲ್ಲಿ ಬರ್ಬೇಕು. ಸಮಾಜದಲ್ಲಿ ಬಂದಾಗ್ಲೇ ಒಬ್ಬರಿಗೆ ಶಿಕ್ಷೆ ಆದ್ರೆ ಇನ್ನೊಬ್ರು ಭಯ ಪಡ್ತಾರೆ. ಓ ಹಿಂಗ್ ಮಾಡಿದ್ರೆ ಹಿಂಗ ಆಗತ್ತೆ ಅಂತ ಬರ್ಬೇಕು. ಥ್ಯಾಂಕ್ ಯು ಸರ್. ನಮ್ಮ ಸಿನಿಮಾ ಏನು ಅನಿಸ್ತು ನಿಮ್ಗೆ? ಫಿಲಮ್ ತುಂಬಾ ಚೆನ್ನಾಗಿ, ಮುಂದೆ ಒಳ್ಳೆ ಫಿಲಮ್ ಮಾಡಿ ಅಂತ ಆಶಿಸು. ಥ್ಯಾಂಕ್ ಯು ಸರ್. ಹಲೋ, ಏನ್ ಅನ್ಸುತ್ತೆ? ಫಿಲಮ್ ತುಂಬಾ ಚೆನ್ನಾಗಿತ್ತು. ಅವೇರ್ನೆಸ್ ಕ್ರಿಯೇಟ್ ಮಾಡೋ ತರ ಆಯ್ತು. ಸೊ ಯೂತ್ಗೆ ಇದು ಇದಾಗುತ್ತೆ, ಹೆಣ್ಮಕ್ಳನ್ನ ಕಾಪಾಡ್ಬೇಕು ಇದಾಗುತ್ತೆ ಅಂತ. ಸೊ ನಮ್ಗೆಲ್ಲ ಯೂಸ್ಫುಲ್ ಆಯ್ತು. ನೀವು ಕಾಲೇಜ್ ಸ್ಟೂಡೆಂಟ್? ನೀವು ಕಾಲೇಜ್ ಸ್ಟೂಡೆಂಟ್. ಸೊ ನಿಮ್ಮ ಕಾಲೇಜಲ್ಲಿರೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಹೇಳಿ. ಯಾಕಂದ್ರೆ ನಿಮ್ಮಂತ ಯೂತ್ಸ್ ಈ ಸಿನಿಮಾನ ನೋಡಿ ಇನ್ನೊಂದಷ್ಟು ಜನಕ್ಕೆ ಹೇಳಿದ್ರೆ ನಮಗೂ ಸ್ವಲ್ಪ ಪಬ್ಲಿಸಿಟಿ ಸಿಗುತ್ತೆ. ಈ ನಾವು ಮಾಡಿರೋ ಮೆಸೇಜ್ ಎಲ್ಲರೂ ರೀಚ್ ಆಗುತ್ತೆ. ಖಂಡಿತವಾಗ್ಲೂ ಹೇಳ್ತೀನಿ. ಸೊ ದಯವಿಟ್ಟು ನಿಮ್ಮ ಕಾಲೇಜಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಹೇಳಿ. ಓಕೆನಾ? ಥ್ಯಾಂಕ್ ಯು ಮೇಡಮ್. ಏನ್ ಅನಿಸ್ತು ನಿಮ್ಗೆ ನಮ್ಮ ಸಿನಿಮಾ? ತುಂಬಾ ಚೆನ್ನಾಗಿತ್ತು ಸರ್. ಮಾಡಿರೋದು ನಿಜನೇ ಸರಿಯಾಗಿದೆ ಅಂತ ನಮ್ಮ ಅನಿಸಿಕೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಏನ್ ಅನಿಸ್ತು? ಸೂಪರ್ ಆಗಿದೆ ಸರ್. ಫುಲ್ ನ್ಯೂ ಟ್ಯಾಲೆಂಟ್ಸಿಗೂ ಎನ್ಕರೇಜ್ಮೆಂಟ್ ಸಿಕ್ಕಿದೆ, ನ್ಯೂ ಡೈರೆಕ್ಟರ್ಸಿಗೂ. ಎಲ್ಲರೂ ಈ ಫಿಲಂ ನೋಡ್ಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್ ಏನ್ ಅನಿಸ್ತು? ಚೆನ್ನಾಗಿದೆ ಸರ್. ಹೆಣ್ಣಿನ ಬಗ್ಗೆ ನಾನು ಒಂದು ಹೆಣ್ಣಾಗಿ ಹೆಣ್ಣಿನ ಬಗ್ಗೆ ಹೇಳಲೇಬೇಕಾಗಿದೆ ಅಲ್ವಾ? ಈ ಸಿನಿಮಾ ಎಲ್ಲರಿಗೂ ಬರೋ ಫ್ಯೂಚರ್ ಬರೋ ಹೆಣ್ಮಕ್ಳು ಎಲ್ಲರಿಗೂ ಧೈರ್ಯ ಬರ್ಲಿ. ನಾವ್ ಯಾವ್ದ್ರಲ್ಲೂ ಕಡಿಮೆ ಇಲ್ಲ, ಎಲ್ಲದ್ರಲ್ಲೂ ಮಾಡಿ ತೋರಿಸ್ಬೇಕು ಅನ್ನೋದು ನಮ್ಗೆ ಒಂಥರ ಗೊತ್ತಾಗುತ್ತೆ. ಹೆಣ್ಮಕ್ಳು ಗೌರವ ಕೊಡ್ಬೇಕು. ನಮ್ಮ ಇಂಡಿಯಾದಲ್ಲಿ ಇದ್ದಾಗ ಪ್ರತಿಯೊಂದು ಹೆಣ್ಮಕ್ಳು ರೆಸ್ಪೆಕ್ಟ್, ಗೌರವನ ಸಿಗ್ಲೇಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಥ್ಯಾಂಕ್ ಯು ಸರ್, ಎಲ್ಲ ಚೆನ್ನಾಗಿ ಮಾಡಿದೀರಾ. ಓಕೆ, ಥ್ಯಾಂಕ್ ಯು ಮೇಡಮ್. ಏನ್ ಅನಿಸ್ತು? ತುಂಬಾ ಚೆನ್ನಾಗಿತ್ತು. ಇವತ್ತಿನ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಇವತ್ತು ನಡೀತಾ ಇರೋದಕ್ಕೆ ಸರಿಯಾಗಿ ಬುದ್ಧಿ ಇದನ್ನ ಕಲ್ತ್ಕೋಬೇಕು ನೋಡಿದವ್ರು. ಅಷ್ಟು ಚೆನ್ನಾಗಿದೆ ಪಿಕ್ಚರ್. ಎಲ್ಲರೂ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಪಿಕ್ಚರ್. ಥ್ಯಾಂಕ್ ಯು ಮೇಡಮ್. ಏನ್ ಅನಿಸ್ತು? ನಿಜವಾಗ್ಲೂ ಬಹಳ ಅಂದ್ರೆ ಬಹಳ ಚೆನ್ನಾಗಿದೆ. ಒಂದು ಹೆಣ್ಣಿಗೆ ದ್ರೋಹ ಆದ್ರೆ, ಮೋಸ ಆದ್ರೆ ಯಾವ ರೀತಿ ಇದು ಮಾಡ್ಬೇಕು, ತುಂಡು ಕಥೆ ತುಂಬಾ ಕರೆಕ್ಟ್, 100% ಕರೆಕ್ಟ್. ನಾನು ಅದ್ರ ಬಗ್ಗೆ ತುಂಬಾ ಇದು ಮಾಡ್ತೀನಿ. ಬಟ್ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಮೇಡಮ್. ನೀವು ನಮ್ಮ ಸಿನಿಮಾ ನೋಡಿ ಇಷ್ಟೊಂದು ಎಮೋಷನಲ್ ಆಗಿರೋದು ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾವು
ಇಷ್ಟು ಕನೆಕ್ಟ್ ಆಗ್ಲಿ ಜನಕ್ಕೆ ಅಂತಾನೆ ಮಾಡಿರುವಂತ ಸಿನಿಮಾ. ಸೊ ನಮ್ಮ ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಜನ ಬಂದು ನಮ್ಮ ಸಿನಿಮಾ ನೋಡ್ಬೇಕು ಅಂದ್ರೆ ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಆಡಿಯನ್ಸ್ಗೆ ಅಂದ್ರೆ ಅವ್ರು ನೋಡ್ಬೇಕು, ತಿಳ್ಕೊಬೇಕು. ಒಂದ್ ಕೆಟ್ಟವ್ರಿದ್ರೆ ಒಂದ್ ಪಕ್ಷ ಅವ್ರಿಗೆ ಏನಾಗತ್ತೆ ಶಿಕ್ಷಣ ತಿಳ್ಕೊಂಡವ್ರು ಅರ್ಥ ಮಾಡ್ಕೊಂಡು ಬದುಕಬೇಕು. ಈ ರೀತಿ ಆಡಿಯನ್ಸ್ ಮತ್ತೆ ಹೆಣ್ಣು ಮಕ್ಳಾಗ್ಲಿ ಅವ್ರು ಯಾವ ರೀತಿ ನಾವು ಇದಾಗಿರ್ಬೇಕು ಅನ್ನೋದನ್ನ ತಿಳ್ಕೊಬೇಕು. ಅದು ಒಂದು ನಾನು ಹೇಳ್ತೀನಿ. ಮತ್ತೆ ತಪ್ಪು ಮಾಡೋರು ತಿದ್ಕೊಂಡು ಬದುಕಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಏನ್ ಅನಿಸ್ತು ಸಿನಿಮಾ? ತುಂಬಾ ಚೆನ್ನಾಗಿತ್ತು. ಹೀರೋಯಿನ್ ಮತ್ತೆ ಕಾಮಿಡಿಯನ್ ರೋಲ್ ಅಂತೂ ಇಬ್ಬರು ತುಂಬಾ ಸೂಪರ್ ಆಗಿತ್ತು. ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಹೀರೋಯಿನ್ ಬದುಕಿದ್ರೆ ಇನ್ನ ಚೆನ್ನಾಗಿರೋದು. ಅದೇ ಎಮೋಷನಲ್ ಮೇಡಮ್, ಅದೇ ಎಮೋಷನಲ್ ಕನೆಕ್ಷನ್. ಎಮೋಷನ್ ಇಲ್ಲ ಬರುತ್ತೆ. ಯಾಕಂದ್ರೆ ಹೀರೋ ಅವಳಿಗೋಸ್ಕರ ಅಷ್ಟಾಗಿ ಮಾಡಿದ್ದಾನಲ್ಲ, ಬದುಕಿದ್ದು ಮತ್ತಿಬ್ರು ಜೀವನ ಸಾಕ್ಸೋಣ ಅಂತಿದ್ರೆ ಅದೊಂಥರ ಎಮೋಷನ್ ಇನ್ನ ಚೆನ್ನಾಗಿ. ಯಾಕಂದ್ರೆ ಇಲ್ಲ ಎಲ್ಲರೂ ಸಾಯ್ಬೇಕು ಅನ್ನೋದಿಲ್ಲ, ಏನೇ ಹಾಳಾಗಿದ್ರು ಕೂಡ ತಾಯಿಗಳು ಅಂತ ಹೆಣ್ಮಕ್ಳಿಗೆ ಸಪೋರ್ಟ್ ಕೊಟ್ಟು ಅವ್ರು ಬದುಕ್ಬೇಕು, ಆ ಮಕ್ಳನ್ನ ಬದುಕಕ್ ಬಿಡ್ಬೇಕು, ಸಮಾಜನ ಎದುರಿಸಿ ಅದು ಸ್ವಲ್ಪ ಅದನ್ನ ಥ್ಯಾಂಕ್ ಯು ಮೇಡಮ್. ಮೇಡಮ್ ತುಂಬಾ ಚೆನ್ನಾಗಿದೆ. ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಯ್ತು. ಹಿಂಗೆ ಎಲ್ಲರಿಗೂ ಹೇಳ್ತೀವಿ. ಈ ಸಿನಿಮಾದಲ್ಲಿ ನಾನೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಯಾವ್ದೊಂದು ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಹೌದೌದು, ನಾನೇ ಕುರುಪು. ಗೊಬ್ಬರಗಲ್ಲ, ಕುರುಪು. ಸೂಪರ್ ಆಗಿ ಮಾಡಿದೀರಾ ಸರ್, ತುಂಬಾ ಇಷ್ಟ ಆಯ್ತು. ಓಕೆ, ಥ್ಯಾಂಕ್ ಯು. ಮೇಡಮ್ ಏನ್ ಅನಿಸ್ತು ನಿಮ್ಗೆ? ಏನ್ ಅನಿಸ್ತು ನಮ್ಮ ಸಿನಿಮಾ? ಸೂಪರ್ ಆಗಿದೆ ಸರ್, ಚೆನ್ನಾಗಿ ಮಾಡಿದೀರಾ. ಆಕ್ಟಿಂಗು ಎಲ್ಲ ಚೆನ್ನಾಗಿದೆ. ಓಕೆ, ಹೆಣ್ಣು ಅನ್ನೋದಕ್ಕೆ ಒಂದೇನ್ ಅರ್ಥ ಅನ್ನೋದು ಅದ್ರ ತಿಳ್ಕೊಬಹುದು. ಹೆಣ್ಣಿಗೆ ರಕ್ಷಣೆ ಹೆಂಗಿದೆ ಅಂದ್ರೆ ಸೂಪರ್ ಆಗಿದೆ ಸರ್. ಥ್ಯಾಂಕ್ ಯು ಮೇಡಮ್. ಏನ್ ಅನಿಸ್ತು? ತಪ್ಪು ಮಾಡಿದವ್ರಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದೀರಾ. ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಏನ್ ಅನಿಸ್ತು? ತುಂಬಾ ಚೆನ್ನಾಗಿತ್ತು. ಹೆಣ್ಮಕ್ಳಿಗೆ ಒಂಥರ ಸೂಪರ್ ಆಯ್ತು. ಓಕೆ, ಥ್ಯಾಂಕ್ ಯು. ಓಕೆ, ಎಂಡಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರ, ತುಂಬಾ ಮೆಚ್ಚುವಂತ. ಯಾಕೆಂದ್ರೆ ಕಾನೂನು ಅಂತ ಹೇಳ್ತಾರೆ, ಕಾನೂನು ಕೈಗೆ ತಗೊಳ್ದೇ ಇದ್ರೆ ಯಾವ ಕೆಲಸವೂ ಆಗೋದಿಲ್ಲ ಅಂತ ಒಂದು ಗುರಿ ತೋರಿಸಿದ್ರು. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಎಲ್ಲರ ಆಕ್ಟಿಂಗು ತುಂಬಾ ಚೆನ್ನಾಗಿದೆ. ಎಂಡಿಂಗ್ ಚೆನ್ನಾಗಿ ಮಾಡಿದಿರಿ. ಮತ್ತೆ ಒಂದು ಹೆಣ್ಣಿಗೆ ಎಷ್ಟು ಗೌರವ ಕೊಡ್ಬೇಕು ಅನ್ನೋದನ್ನ ಈ ಮೂವಿ ಮುಖಾಂತರ ತುಂಬಾ ಚೆನ್ನಾಗಿ ತೋರಿಸಿದೀರಿ. ಥ್ಯಾಂಕ್ ಯು ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿದೆ. ಸೊ ನೆಕ್ಸ್ಟ್ ಟೈಮ್ ಯಾರಿಗೆ ಹಿಂಗೆ ಆಗ್ಬಾರ್ದಂತ ಒಂದು ಇನ್ಸಿಡೆಂಟ್ ಇದಾಗಿದೆ. ಸಖತ್ತಾಗಿದೆ. ನೀವು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ನಾವು ತೆಲುಗವರು ಕನ್ನಡ ಸಿನಿಮಾನೇ ನೋಡಲ್ಲ, ಇವಾಗ ನೋಡ್ತೀನಿ. ತುಂಬಾ ಚೆನ್ನಾಗಿದೆ ಹೀರೋಯಿನ್. ಥ್ಯಾಂಕ್ ಯು ಮೇಡಮ್. ನೋಡಿ, ತೆಲುಗು ಸಿನಿಮಾ ನೋಡೋ ಮೇಡಮ್ ಇದೇ ಫಸ್ಟ್ ಕನ್ನಡ ಮೂವಿ ನೋಡಿದಾರಂತೆ. ಏನ್ ಅನಿಸ್ತು ನಮ್ಮ ಸಿನಿಮಾ ನಿಮ್ಗೆ? ಚೆನ್ನಾಗಿದೆ ಅಷ್ಟೇ. ಚೆನ್ನಾಗಿದೆ. ಇರ್ಬೇಕು. ಎಸ್, ಕರೆಕ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸಿನಿಮಾ ಮಾಡ್ರಿ, ಇದೇ ಸಿನಿಮಾ ತರಹ ಮಾಡ್ರಿ, ಜನರಿಗೆ ಎಲ್ಲಾರು ಹುಷಾರಾಗಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಸರ್ ಮೂವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಯೂತ್ಸ್ ಎಲ್ಲ ಬರ್ತಾ ಇದಾರೆ. ಮೇಡಮ್ ಏನ್ ಅನಿಸ್ತು ನಮ್ಮ ಸಿನಿಮಾ ನಿಮ್ಗೆ? ತುಂಬಾ ಚೆನ್ನಾಗಿದೆ. ಜೋರಾಗಿದೆ. ತುಂಬಾ ಚೆನ್ನಾಗಿತ್ತು. ನಿಮ್ಗೆ? ಥ್ಯಾಂಕ್ ಯು. ನೈಸ್. ಥ್ಯಾಂಕ್ ಯು. ನೀವೆಲ್ಲರೂ ನಿಮ್ಮ ಕಾಲೇಜ್ಗೆ ಹೋಗ್ಬಿಟ್ಟು ನಿಮ್ಮ ಕಾಲೇಜ್ ಫ್ರೆಂಡ್ಸ್ಗೆಲ್ಲ ಹೇಳಿ. ಯಾಕಂದ್ರೆ ನೀವು ನೋಡ್ಬೇಕಾಗಿರೋ ಸಿನಿಮಾ, ಯೂತ್ಸ್ ನೋಡ್ಬೇಕಾಗಿರೋ ಸಿನಿಮಾ, ಅದ್ರಲ್ಲಿ ನೀವೆಲ್ಲ ಹೆಣ್ಮಕ್ಳು, ನಿಮ್ಗೋಸ್ಕರ ಮಾಡಿರುವಂತ ಸಿನಿಮಾ. ಆಯ್ತಾ? ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಹೇಳಿ, ಎಲ್ಲರೂ ಥಿಯೇಟರ್ ಕರ್ಕೊಂಡು ಹೋಗಿ. ಥ್ಯಾಂಕ್ ಯು. ಸೂಪರ್. ನಮ್ಮ ನಗ ಯೋಗ ಕೂಟದಲ್ಲಿ ಇರೋರ್ನೆಲ್ಲ ಕಳಿಸ್ತೀನಿ. ತುಂಬಾ ಚೆನ್ನಾಗಿದೆ ಫಿಲಮ್, ಒಂದು ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ, ಅದೇ ಬೇಕಾಗಿರೋ. ಥ್ಯಾಂಕ್ ಯು. ಕೊಟ್ಟಿದ್ದಾರಲ್ವಾ, ಅದಕ್ಕೆ ನಮ್ಗೆ ತುಂಬಾ ಗರ್ವ. ಥ್ಯಾಂಕ್ ಯು. ಇಲ್ಲ, ಹಣ ಕೊಟ್ಟೆ ನೋಡ್ಬೇಕಾಗಿರೋದು. ಏನ್ ಅನಿಸ್ತು? ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಮೇಡಮ್. ಅಲ್ಲೇ ಕೊಟ್ಟಿದ್ದೀರಾ, ಹೆಣ್ಮಕ್ಳಿಗೆ ಫುಲ್ ಸಪೋರ್ಟ್ ಆಗಿ ಚೆನ್ನಾಗಿ. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ. ಹೆಣ್ಮಕ್ಳಿಗೆ ಒಂದ್ ಚೆನ್ನಾಗಿರೋ ಸಪೋರ್ಟ್ ಸಿಕ್ಕಿದೆ. ಆತರ ಇರ್ಬೇಕು. ಎಲ್ಲಾರು ಬಂದು ನೋಡಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ಬೇಕು, ಗೌರವಿಸ್ಬೇಕು ಮೈನ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ನಮ್ಮ ಆಡಿಯನ್ಸ್ ರಿವ್ಯೂಸ್ ಎಲ್ಲ ನೋಡಿದ್ರಲ್ಲ. ಸೊ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಕಂಟೆಂಟ್ ಸಿನಿಮಾಗಳಿಲ್ಲ ಅನ್ನೋದು ನಮ್ಮ ಕನ್ನಡದಲ್ಲಿ ತುಂಬಾ ಕಂಪ್ಲೇಂಟ್ಸ್ ಇದೆ. ದಯವಿಟ್ಟು ಎಲ್ಲರೂ ಬಂದು ನಮ್ದು ಕಂಟೆಂಟ್ ಸಿನಿಮಾನೇ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಆಮೇಲೆ
ಇನ್ನೊಂದೇನಂತಂದ್ರೆ ನೀವು ಈ ಸಿನಿಮಾನ ನಾಳೆ ಟಿವಿಲಾಗ್ಲಿ OTT ನೋಡಿ ರಿಗ್ರೆಟ್ ಫೀಲ್ ಮಾಡಬೇಡಿ. ಓಕೆನಾ? ಈ ಸಿನಿಮಾನ ನಾವು ಥಿಯೇಟರ್ ನೋಡ್ಬೇಕಾಗಿತ್ತು, ಮಿಸ್ ಮಾಡ್ಕೊಂಡೆ ಅಂತ ದಯವಿಟ್ಟು ರಿಗ್ರೆಟ್ ಫೀಲ್ ಮಾಡಬೇಡಿ. ಇನ್ನೂ ನಮ್ಗೆ ಟೈಮ್ ಇದೆ. ನಿಮ್ಮ ನಿಯರ್ ಬೈ ಥಿಯೇಟರ್ಗಳಲ್ಲಿ ಹೋಗಿ ದಯವಿಟ್ಟು ನಮ್ಮ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮ್ಮ ಸಿನಿಮಾ ಏನು ಅನಿಸ್ತು ನಿಮ್ಗೆ? ಸಾಕಾಗಿತ್ತು. ಸೊ ಫಸ್ಟ್ ಹಾಫ್ ಇಸ್ ಸಸ್ಪೆನ್ಸ್ ಥ್ರಿಲ್ಲರ್, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅಲ್ಲಿಂದ ಆಕ್ಚುಲಿ ಚೆನ್ನಾಗೆ ತಗೊಂಡು ಹೋಗಿದಾರೆ. ಸೊ ಇನ್ ಸೆಕೆಂಡ್ ಅಲ್ಲಿ ಅಫ್ಕೋರ್ಸ್ ಮಹಾಲಕ್ಷ್ಮಿ ಅವ್ರ ಡಾನ್ಸ್ ಸೂಪರ್, ಅವ್ರ ಯಕ್ಷಗಾನನು ಹೀರೋ ಚೆನ್ನಾಗಿದೆ. ಸೊ ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್ ಮೂವಿ. ಒಳ್ಳೆ ಕಂಟೆಂಟ್ ತೋರಿಸಿದಾರೆ. ವಾಟ್ ಅಬೌಟ್ ದ ವುಮೆನ್ಸ್ ಏನಾಗುತ್ತೆ ಅನ್ನೋದು, ಐ ಮೀನ್ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಏನ್ ನಡೀತಾ ಇದೆಯೋ ಅದ್ರ ಬಗ್ಗೆ ತೋರಿಸಿದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಐ ವಿಲ್ ಗಿವ್ ಅ 9. ಓಕೆ, ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ. ಓಕೆನಾ? ಈಗ ನೀವು ನಮ್ಮ ಸಿನಿಮಾ ನೋಡಿ ಇದು ಕಂಟೆಂಟ್ ಓರಿಯೆಂಟೆಡ್ ಅಲ್ವಾ? ನೀವು ಹೇಳ್ಬೇಕು. ಇದು ಕಂಟೆಂಟ್ ಓರಿಯೆಂಟೆಡ್ ಈ ಮೂವಿ. ಓಕೆ, ಬಿಕಾಸ್ ಯಾಕಂದ್ರೆ ಪ್ರೆಸೆಂಟ್ ಸಿನಾರಿಯೋ ಏನ್ ನಡೀತಾ ಇದೆ, ಐ ಮೀನ್ ಇದು ಸ್ಟೇಟ್ ಅಲ್ಲಿ ಮಾತ್ರ ಅಲ್ಲ, ಇದೇ ಎಂಟೈರ್ ವರ್ಲ್ಡ್ ಅಲ್ಲಿ ನಡೀತಾ ಇರೋದು. ಬಟ್ ಆಚೆ ಬರ್ತಾ ಇಲ್ಲ, ಕೆಲವೊಂದ್ ಮಾತ್ರ ಬರುತ್ತೆ. ಸೊ ಈಗ ನೀವು ನಮ್ಮ ಆಡಿಯನ್ಸ್ಗೆ ಈಗ ಓಕೆ ಲಾಯರ್ ಅಂತ ಹೇಳಿದ್ರು, ಈಗ ನೀವು ಅಂದ್ರೆ ನಿಮ್ಗೂ ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟಿ ಇದೆ ಲಾಯರ್ ಅಂದ್ಮೇಲೆ. ಸೊ ಈ ಸಿನಿಮಾನ ನಮ್ಮ ಆಡಿಯನ್ಸ್ ನೋಡ್ಲೇಬೇಕು ಅಂತ ಎಷ್ಟು ಮಟ್ಟಿಗೆ ಹೇಳ್ತೀರಾ ನೀವು ನಮ್ಮ ಆಡಿಯನ್ಸ್ಗೆ? ಸೊ ಇದು ಜಸ್ಟ್ ವುಮೆನ್ ಕಂಟೆಂಟ್ ಆಗಿರೋದು ಮಾತ್ರ ಅಲ್ಲ, ಇದರಲ್ಲಿ ಈಚ್ ಅಂಡ್ ಎವ್ರಿ ಆರ್ಟ್ ಎಲ್ಲಾನು ಮಿಕ್ಸ್ ಆಗಿದೆ. ಈವನ್ ನೇಚರ್ ಫುಲ್ ಕಂಪ್ಲೀಟ್ ಓವರ್ ಆಲ್ ನೀವು ಮೂವಿ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಒಂದೊಂದಕ್ಕೂ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು ಇನ್ ಡೀಟೇಲ್ ಆಗಿ ಹೋಗಿದ್ದೀರಾ ಅನ್ನೋದು. ಅಂಡ್ ವುಮೆನ್ ಓರಿಯೆಂಟೆಡ್ ಆಗಿ ಬಂದಾಗ ಕರೆಂಟ್ ಸಿನಾರಿಯೋನ ತಗೊಂಡು ಮಾಡಬೇಡಿ ಅಂತ ನಾವು ಹೇಳ್ತೀವಿ, ಬಟ್ ನಡೀತಾನೆ ಇರುತ್ತೆ. ಬಟ್ ಟೇಕ್ ಇಟ್ ಸೀರಿಯಸ್ ಅಂಡ್ ಕಮ್ ಅಂಡ್ ವಾಚ್ ದಿಸ್ ಮೂವಿ. Sometimes if something happens to a woman, make sure you take a stand for yourself. Come and watch this movie and all the best. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ಇದು ನಮ್ದು 2ನೇ ದಿನ ಹೌಸ್ಫುಲ್ ನಡೀತಾ ಇದೆ ನಮ್ಮ ಸಿನಿಮಾ. ಸೊ ಇದ್ರ ಬಗ್ಗೆ ನಮ್ಮ ಹೀರೋಯಿನ್ ಡೈರೆಕ್ಟರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಾವು ಇಷ್ಟೆಲ್ಲ ಒದ್ದಾಡ್ತಾ ಇದ್ರೆ ಇವರೆಲ್ಲ ಆರಾಮಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ತಾ ಇದಾರೆ. ಏನ್ ಸರ್ ಇದು ಈ ತರ ಆರಾಮಾಗಿದ್ದೀರಾ? ಏನ್ ಇಷ್ಟೊಂದು ಖುಷಿಯಾಗಿದ್ದೀರಾ? ನಾವು ಕಾರಣ ಇದೆ. ಏನು? ಇವತ್ತು ಸೆಕೆಂಡ್ ದಿನ, 2ನೇ ದಿನ ಕೂಡ ನಮ್ಮ ಸಿನಿಮಾ ಹೌಸ್ಫುಲ್ ಆಗಿದೆ. ಸೊ ಅದು ನಮ್ಗೆ ಎಕ್ಸೈಟ್ಮೆಂಟ್, ಖುಷಿಯಾಗಿದೆ. ಅಲ್ಲ, ನಿನ್ನೆ ಅಷ್ಟೊಂದು ಎಮೋಷನಲ್ ಆಗಿದ್ರಲ್ಲ, ಫಸ್ಟ್ ಡೇ ಫಸ್ಟ್ ಶೋ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ರು ನಮ್ಮ ಡೈರೆಕ್ಟರ್. ಇವಾಗ ಏನ್ ಅನಿಸ್ತಾ ಇದೆ? ಅದು ತುಂಬಾ ಎಮೋಷನ್ ಅಂತಂದ್ರೆ ನಮ್ಗೆ ಏನಕ್ಕೆ ಎಮೋಷನ್ ಅಂತಂದ್ರೆ ಒಂದು ಹೆಣ್ಣು ಅನ್ನೋ ವಿಷಯ ಬಂದಾಗ ಆ ಎಮೋಷನ್ ಬಂದೇ ಬರುತ್ತೆ. 100%. ಅಂದ್ರೆ ಪ್ರತಿಯೊಬ್ಬರಿಗೂ ತಾಯಿ, ತಂಗಿ, ಹೆಂಡತಿ, ಮಗಳು ಎಲ್ಲ ಇರೋದ್ರಿಂದ, ಸೊ ನನಗೂ 2 ಹೆಣ್ಮಕ್ಳು ಇರೋದ್ರಿಂದ ನನ್ನ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ಬೇಕು. ಸೊ ಹಂಗಾಗಿ ನನ್ನ ಸಮಾಜ ಚೆನ್ನಾಗಿರ್ಬೇಕು, ನನ್ನ ಹೆಣ್ಮಕ್ಳಿಗೆ ಉತ್ತಮವಾದ ಸಮಾಜ ಇರ್ಬೇಕು. ಸೊ ಆ ದೃಷ್ಟಿಯಿಂದ ನಾನು ಎಮೋಷನ್ ಆಗಿದ್ದೆ. ಅಷ್ಟೇ ಅಲ್ದಿರ ಬೇರೆ ನಮ್ಮ ಇಂಡಿಯಾದಲ್ಲಿ ಇರುವಂತ ಎಲ್ಲಾ ಹೆಣ್ಮಕ್ಳು ಒಂದು ರಕ್ಷಣೆ ಅನ್ನೋದು ಬೇಕು ಈ ಸಮಾಜದಲ್ಲಿ. ಸೊ ಆ ಹೆಣ್ಮಕ್ಳಿಗೆ ರಕ್ಷಣೆ ಯಾವತ್ ಸಿಗುತ್ತೋ ಅವತ್ತು ಸಮಾಜ ಉತ್ತಮವಾಗಿರುತ್ತೆ, ಅದು ರಾಮರಾಜ್ಯ ಆಗುತ್ತಾ. ಹಂಗಾಗಿ ಆಕ್ಚುಲಿ ಆ ಚೇಂಜ್ ಏನಿದ್ರು ನಮ್ಮ ಮನೆಯಿಂದಾನೇ ಶುರುವಾಗುತ್ತೆ. ಕರೆಕ್ಟ್, ಹೌದು. ಸೊ ಪ್ರತಿಯೊಬ್ಬರು ನಾನ್ ಚೇಂಜ್ ಆಗ್ಬೇಕು, ಫಸ್ಟ್ ನಾನ್ ಆಗ್ಬೇಕು ಅಂತ ಎಲ್ರು ಅನ್ಕೊಂಡ್ರೇನೆ ಅದು ಸಾಧ್ಯ. ಸೊ ಸಮಾಜ ಬದಲಾಗ್ಲಿ ಅನ್ನೋದಲ್ಲ, ನಾನ್ ಬದಲಾದ್ರೆ ಸಮಾಜ ಬದಲಾಗುತ್ತೆ ಅನ್ಕೋಬೇಕು. ಸೊ ಹಂಗಾಗಿ ನಮ್ಗೆ ಇಲ್ಲಿ ಒಂದು ಹೆಣ್ಣಿಗೆ ರಕ್ಷಣೆ ಸಿಗ್ಬೇಕು ಅನ್ನೋ ಕಾರಣ ಇಟ್ಕೊಂಡು ಸಿನಿಮಾ ಮಾಡಿದೀವಿ. ಈಗ ಮೊನ್ನೆ ರಾಜಸ್ಥಾನದಲ್ಲಿ ಒಂದು ರೇಪ್ ಕೇಸ್ ಆಯ್ತು. ಅವಾಗೆಲ್ಲ ಪಬ್ಲಿಕ್ ಎಲ್ಲ ಸೇರ್ಕೊಂಡು ಗಲ್ಲಿಗೇರಿ ಅವ್ರಿಗೆ ನೇಣು ಶಿಕ್ಷೆ ಕೊಟ್ಟಿದಾರಲ್ಲ. ಸೊ ಇದು ಎಲ್ಲರಿಗೂ ಒಂದು ಎಚ್ಚರಿಕೆ ಆಗ್ಬೇಕು. ಯಾವುದೇ ಒಂದು ಹುಡುಗ ಒಂದು ಹುಡುಗಿನ ಕೆಟ್ಟದಾಗ ನೋಡ್ತಾ ಇದ್ದೀನಿ ಅಂತಂದ್ರೆ ಇದು ಅವನಿಗೆ ಎಚ್ಚರಿಕೆ ಗಂಟೆ ಆಗ್ಬೇಕು. ನನಗೆ ಶಿಕ್ಷೆ ಕೊಡ್ತಾರೆ, ನನ್ಗೆ ಉಳಿಗಾಲ ಇಲ್ಲ, ನಾನು ಯಾವುದೇ ಹೆಣ್ಣನ್ನು ನಾನು ಕೆಟ್ಟ ದೃಷ್ಟಿಯಲ್ಲಿ ನೋಡಲ್ಲ ಅನ್ನೋದು ಅವನಿಗೆ ಮನವರಿಕೆ ಆಗ್ಬೇಕು. ಸೊ ನಮ್ಮ ಸಿನಿಮಾದಲ್ಲಿ ಅದನ್ನೇ ಹೇಳಕ್ ಹೊರಟಿದೀವಿ. ನಾವೇನಂದ್ರೆ ಹೇಳಿದೀವಿ ಆಲ್ರೆಡಿ, ಜನ ಬಂದು ನೋಡ್ಬೇಕಷ್ಟೇ ಇದಾರೆ. ಸೊ ಒಂದು ಹೆಣ್ಣನ್ನ ಅವನೇನಾದ್ರೂ ಒಂದು ಅತ್ಯಾಚಾರ ಮಾಡೋದಾಗ್ಲಿ ಏನಾದ್ರು ಮಾಡ್ತು ಅಂದ್ರೆ ಅವನಿಗೆ ಉಳಿಗಾಲ ಇಲ್ಲ, ತುಂಡಾಗಿ ಕತ್ತರಿಸೋದು ತಪ್ಪಿಲ್ಲ ಅನ್ನೋದನ್ನ ನಾವು ಹೇಳಕ್ ಹೊರಟಿದೀವಿ. ಸೊ ಎಲ್ರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಈಗ ಮತ್ತೊಮ್ಮೆ ಈಗ ಒಂದ್ ಸೆಕೆಂಡ್ ಈ ಪ್ರಶ್ನೆ ನಾನು ನಿಮ್ಮ ಹತ್ರನೇ ಕೇಳ್ಬೇಕು. ಯಾಕಂದ್ರೆ ಈ ಪ್ರಶ್ನೆ ಕೇಳೋದಕ್ಕೆ ಇವರೇ ಸೂಕ್ತವಾದ ವ್ಯಕ್ತಿ. ಯಾಕಂದ್ರೆ ಅವರೊಬ್ರು ಡೈರೆಕ್ಟರ್ ಆಗಿರೋದ್ರಿಂದ. ನಮ್ಮ ಕನ್ನಡದ ಒಂದು ಕಂಪ್ಲೇಂಟ್ ಇದೆ ಅಣ್ಣ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬರಲ್ಲ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬರೋದು ಕನ್ನಡದಲ್ಲಿ ಬರಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ. ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಆಮೇಲೆ ಇನ್ನೊಂದು, ಅದು ಒಂದು ಕಂಟೆಂಟ್ ಓರಿಯೆಂಟೆಡ್ ಒಂದು, ಜೊತೆಗೆ ಒಂದಿಷ್ಟು ಸ್ಟಾರ್ಗಳು ಹೊಸಬರಿಗೆ ಬಂದು ಸಪೋರ್ಟ್ ಮಾಡ್ಬೇಕು ಅನ್ನೋದ್ರ ಮಟ್ಟಿಗೆ ಅನ್ನೋದ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೇಳ್ತೀನಿ. ಇದೊಂದೇನಂದ್ರೆ ಕಂಟೆಂಟ್ ಓರಿಯೆಂಟೆಡ್, ಫಸ್ಟ್ನೇ ಕ್ವಶನ್ ನಿಮ್ದು. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಈ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಕನ್ನಡದಲ್ಲಿ ಬರ್ತವೆ. ಈಗ ನಮ್ಗೆ ಅಜ್ಞಾತವಾಸಿ ಆಗ್ಬೋದು, ಸುಫ್ರಮ್ ಸೋ, ಇವೆಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳೇ. ಸೊ ಇವೆಲ್ಲ ಗೆದ್ದಿದೆ, ಯಾವುದೇ ಸ್ಟಾರ್ ಕಾಸ್ಟ್ ಇಲ್ದೇನೆ ಗೆದ್ದಿದೆ. ಸ್ಟಾರ್ ಸಿನಿಮಾಗಳು ಅಂತ ಏನಕ್ಕೆ ಜನ ತಗೋತಾರೆ ಅಂದ್ರೆ ಫಸ್ಟ್ ವೀಕ್
ಈಗ ಒಂದು ಸ್ಟಾರ್ ಸಿನಿಮಾ, ಸುದೀಪ್ ಸರ್ ಸಿನಿಮಾ, ದರ್ಶನ್ ಸರ್ ಸಿನಿಮಾ ಅಂತಂದ್ರೆ ಜನಕ್ಕೆ ಒಂದು ಕ್ರೇಜ್, ಅವ್ರದೇ ಅಂತ ಒಂದು ಫ್ಯಾನ್ ಬೇಸ್ ಇದೆ. ಸೊ ಅವರೆಲ್ಲ ಫಸ್ಟ್ ವೀಕು ಫುಲ್ ಹೌಸ್ಫುಲ್ ಇದಾಗುತ್ತೆ. ನಮ್ ಗುರುಗಳ ಸಿನಿಮಾ, ನಮ್ ಸೂಪರ್ ಸ್ಟಾರ್ ಸಿನಿಮಾ. ಸೊ ಈ ಕಾರಣಕ್ಕೋಸ್ಕರ ಸ್ಟಾರ್ ಬೇಸ್ ಸಿನಿಮಾಗಳನ್ನ ಜಾಸ್ತಿ ಇಷ್ಟಪಡ್ತಾರೆ ಜನ. ಸೊ ಕಂಟೆಂಟ್ ಓರಿಯೆಂಟೆಡ್, ಹೊಸಬರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಮಾಡಿದಾಗ ಒಂದಷ್ಟು ಲೇಟ್ ಆಗುತ್ತೆ ತಲುಪೋದು ಜನಕ್ಕೆ. ಸೊ ಈಗ ಒಂದು ಕಂಟೆಂಟ್ ಓರಿಯೆಂಟ್, ಈಗ ನಾವು ಒಂದು ಹೊಸ ಸಿನಿಮಾ ಮಾಡಿದೀವಿ, ಇದು ನಿಧಾನಕ್ಕೆ ಹೋಗುತ್ತೆ ಅಂದ್ರೆ ಪ್ರೋಸೆಸ್. ಅದು ಇವ ಫಸ್ಟ್ ಇದು ಒಂದ್ ಸಿನಿಮಾ ನೋಡ್ತಾರೆ, ಅವ್ರು ಹೋಗಿ ಇನ್ನೊಬ್ರಿಗೆ ಹೇಳ್ತಾರೆ, ಅವ್ರು ಮತ್ತೊಬ್ಬರಿಗೆ ಹೇಳ್ತಾರೆ, ಇಲ್ಲಿ ಲೇಟ್ ಆಗಿ ಪ್ರೋಸೆಸ್ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಕಂಟೆಂಟ್ ಓರಿಯೆಂಟ್ ಸಿನಿಮಾಗಳು ಲೇಟ್ ಪ್ರೋಸೆಸ್ ಆಗುತ್ತೆ. ಬಟ್ ಓಕೆ, ಈಗ ನಾವು 2ನೇ ದಿನ ಇವತ್ತು ಹೌಸ್ಫುಲ್ ಪ್ರದರ್ಶನ ನೋಡ್ತಾ ಇದೀವಿ. ಮತ್ತೊಮ್ಮೆ ಜನ ಪ್ರೂವ್ ಮಾಡಿದ್ದಾರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ನಾವು ನೋಡ್ತೀವಿ, ಕನ್ನಡದಲ್ಲೂ ಕೂಡ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಗೆಲ್ಲಿಸ್ತೀವಿ ಅನ್ನೋದನ್ನ ನಮ್ಗೆ ಈ ಸಿನಿಮಾ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಕನ್ನಡ ಜನತೆಗೆ ನಾನು ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಸೆಕೆಂಡ್ನೇ ಕ್ವಶನ್ ನೀವು ಕೇಳಿದ್ದು, ಸ್ಟಾರ್ಗಳು ಸಪೋರ್ಟ್ ಮಾಡಲ್ಲ ಅನ್ನೋದು. ಇಲ್ಲ, ತಪ್ಪೋದು, ಸುಳ್ಳು. ಯಾಕೆಂತಂದ್ರೆ ಸ್ಟಾರ್ಗಳು ನಮ್ಮ ಅಣ್ಣವ್ರು ಹೇಳಿದ್ದಾರೆ, ಆಗಿನ ಕಾಲದಿಂದನೂ ಅಣ್ಣವ್ರು ಏನ್ ಹೇಳ್ಕೊ ಬಂದಿರೋ, ಕನ್ನಡ ಇಂಡಸ್ಟ್ರಿ ಅಂದ್ರೆ ಒಂದು ಕುಟುಂಬ, ನಾವೆಲ್ಲ ಒಂದ್ ತಾಯಿ ಮಕ್ಕಳು, ಸೊ ಕಲಾದೇವತೆ ಮಕ್ಕಳು. ಆಗ ಹಂಗಿರ್ಬೇಕಾದ್ರೆ ಎಲ್ಲರಿಗೂ ಒಂದು ಇವ್ರಿಗೆ ನಾವು ಬೆಳೆಸ್ಬೇಕು, ಇವ್ರ ಹತ್ರನೂ ನಾವು ಸಪೋರ್ಟ್ ಮಾಡ್ಬೇಕು ಅನ್ನೋದು ಇದ್ದೇ ಇರುತ್ತೆ. ಅವ್ರ ಬಿಸಿ ಶೆಡ್ಯೂಲ್ಗಳು, ಕೆಲವೊಂದು ಬಿಸಿ ಶೆಡ್ಯೂಲ್ ಇರುತ್ತೆ, ಹಂಗ ಅದೊಂದು ಕಾರಣ. ಇನ್ನೊಂದೇನು ಅಂತಂದ್ರೆ ನಾವು ರೀಚ್ ಮಾಡಕ್ಕಾಗಲ್ಲ. ಈಗ ಸ್ಟಾರ್ಗಳು ಇರ್ತಾರೆ, ಈಗ ನಾವು ಸುದೀಪ್ ಸರ್ ಹತ್ರ ಹೋಗ್ಬೇಕು, ದರ್ಶನ್ ಸರ್ ಹತ್ರ ಹೋಗ್ಬೇಕು, ಇಲ್ಲ ಶಿವಣ್ಣನ ಹತ್ರ ಹೋಗ್ಬೇಕು. ಅವ್ರ ಹತ್ರ ಹೋಗಕ್ಕೆ ನಾವು ಹೊಸಬರು, ಸೊ ರೀಚ್ ಮಾಡಕ್ಕಾಗಲ್ಲ ಅವ್ರನ್ನ. ಈಗ ಅವ್ರ ಅಸಿಸ್ಟೆಂಟ್ಗೆ ಇಲ್ಲ ಅವರ ಮ್ಯಾನೇಜರ್ಗೆ ಯಾರಿಗೋ ಫೋನ್ ಮಾಡ್ತೀವಿ. ಅವ್ರು ಫೋನ್ ಮಾಡಿದಾಗ ಏನಾಗುತ್ತೆ, ಅಣ್ಣ ಬಾಂಬೆಲಿದ್ದಾರೆ, ಅಣ್ಣ ಡೆಲ್ಲಿಲಿದ್ದಾರೆ, ಅಣ್ಣ ಹೈದರಾಬಾದ್ಲಿದ್ದಾರೆ, ಇವೊಂದು ಆನ್ಸರ್ಗಳು ಬರ್ತವೆ. ನಾವು ಡೈರೆಕ್ಟ್ ಆಗಿ ಅಣ್ಣನ್ ಮೀಟ್ ಮಾಡಕ್ಕಾಗಲ್ಲ. ಸೊ ಶಿವಣ್ಣನ ಡೈರೆಕ್ಟ್ ಆಗಿ ನಾವು ಮೀಟ್ ಮಾಡಿ ಒಂದು ನಮ್ದು ಹೊಸ ಸಿನಿಮಾ ಮಾಡಿ ಅಣ್ಣ 100% ಸಪೋರ್ಟ್ ಮಾಡೇ ಮಾಡ್ತಾರೆ. ಬಟ್ ಅಲ್ಲಿವರೆಗೂ ನಾವು ರೀಚ್ ಆಗಕ್ಕಾಗಿಲ್ಲ, ಹೊಸಬರಾಗಿರೋದ್ರಿಂದ ನಾವು ರೀಚ್ ಆಗಕ್ಕಾಗಲ್ಲ. ಅದಕ್ಕೆ ಈ ಮೂಲಕ ನಾನು ಕೇಳ್ಕೊಳ್ಳೋದೇನಂದ್ರೆ, ಅಣ್ಣ ಈಗ ಶಿವಣ್ಣ ಆಗ್ಬೋದು, ಸುದೀಪ್ ಸರ್ ಆಗ್ಬೋದು, ಇವರೆಲ್ಲ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿ ಹೊಸ ಸಿನಿಮಾಗಳನ್ನ. ಅವ್ರು ಒಂದೊಂದು ಟ್ವೀಟ್, ಜಸ್ಟ್ ಒಂದು ಫೇಸ್ಬುಕ್ ಒಂದು ಟ್ವೀಟ್ ಅಲ್ಲಿ ಈ ತರ ಹೊಸ ಸಿನಿಮಾ ಬಂದಿದೆ ಒಂದ್ ನೋಡಿ ಅಂತಂದ್ರೆ 100% ಜನ ಬರ್ತಾರೆ. ಒಂದು ಅವ್ರ ಫ್ಯಾನ್ ಬೇಸ್ ಇರುತ್ತೆ, ಸಪೋರ್ಟ್ ಮಾಡ್ತಾರೆ. ಸೊ ಹೊಸಬರು ಸಿನಿಮಾಗಳಿಗೆ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಕನ್ನಡ ಇಂಡಸ್ಟ್ರಿ ಮೇಲೆ ಎಲ್ಲರೂ ಒಂದೇ. ಸೊ ಈ ಮೂಲಕ ನಾನು ಅದನ್ನ ಹೇಳಕ್ಕೆ ಹೊರಟಿದ್ದೀನಿ. ಸೊ ನೋಡೋಣ ನಮ್ಮ ಸಿನಿಮಾಗೆ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಬಟ್ ಅದೇ ಸ್ವಲ್ಪ ಸಪೋರ್ಟ್ ಸಿಕ್ಕರೆ ನಮಗೂ ಖುಷಿ ಆಗುತ್ತೆ, ಜಾಸ್ತಿ ಜನಕ್ಕೆ ರೀಚ್ ಆಗ್ತೀವಿ. ಹೌದೌದು, ರೀಚ್ ಆಗ್ತೀವಿ. ಇನ್ನೊಂದೇನು ಅಂತ ಹೇಳಕ್ ಬರ್ತೀನಿ ಅಂತಂದ್ರೆ, ಈಗ ಕೆಲವೊಂದು ಇದಿರುತ್ತೆ, ಏನೋ ಯಾರೋ ಒಬ್ರು ಸ್ಟಾರ್ಗಳ ಮಕ್ಕಳು ಇಲ್ಲ ಯಾರೋ ಒಬ್ಳು ಅವ್ರ ರಿಲೇಷನ್ ಮಕ್ಕಳು ಸಿನಿಮಾ ರಿಲೀಸ್ ಆದಾಗ ಅವ್ರು ಬೇಗ ತಲುಪಬಹುದು. ಹೆಂಗೆ ಅಂತಂದ್ರೆ ಅವ್ರು ಒಂದ್ ಫೋನ್ ಮಾಡಿದ್ರೆ ಬೇಗ ಬಂದ್ಬಿಡ್ತಾರೆ, ರೀಚ್ ಆಗ್ತಾರೆ. ಬಟ್ ನಮ್ಗಳಿಗೆ ರೀಚ್ ಮಾಡಕ್ ಆಗಲ್ಲ, ನಾವು ಹೊಸಬರು ಆಗಿರೋದ್ರಿಂದ ರೀಚ್ ಆಗ್ತಾ ಇಲ್ಲ ನಾವು. ಸೊ ಅದರಿಂದ ನೀವು ಎಲ್ಲಿರ್ತಿದ್ದೀರಿ ಅಲ್ಲೇ ನಮ್ ಸಿನಿಮಾಗಳನ್ನ ನೋಡಿ ಸಪೋರ್ಟ್ ಮಾಡಿ, ಹೊಸ ಸಿನಿಮಾಗಳಿಗೆ ಬೇಕಾದ್ರೆ ಒಂದು ಪ್ರಾಜೆಕ್ಟ್ ಹಾಕೊಡ್ತೀವಿ. ಸೊ ನಮ್ಮ ಇಂಡಸ್ಟ್ರಿಲಿ ಒಂದು ಹೊಸ ಸಿನಿಮಾಗಳು ಜಾಸ್ತಿ ಹೆಚ್ಚು ಬಂದಷ್ಟು ಇನ್ನು ಇಂಡಸ್ಟ್ರಿ ಜಾಸ್ತಿ ಆಕ್ಟಿವ್ ಆಗುತ್ತೆ ಅನ್ನೋದನ್ನ ಹೇಳಕ್. ಸೊ ಇಷ್ಟೇ, ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಯಾರಾದ್ರೂ ಸ್ಟಾರ್ ಹೀರೋಗಳು, ಅವರು ಇವ್ರ ಅಂತ ಹೆಸರಿಲ್ಲ, ಯಾರಾದ್ರೂ ಆಗ್ಲಿ ಸ್ಟಾರ್ ಹೀರೋಗಳು ನಮ್ಮ ಸಿನಿಮಾದದು ಪೋಸ್ಟರ್ ಆಗ್ಲಿ ಏನಾದ್ರು ನೋಡಿದ್ರೆ ದಯವಿಟ್ಟು ನಮ್ಮ ಟ್ರೈಲರ್ನ ನೋಡಿ, ಅಥವಾ ನೀವು ಫ್ರೀ ಇದ್ದಾಗ ನಮ್ಮ ಟೀಮಲ್ಲಿ ಯಾರಾದ್ರೂ ನಿಮ್ಮ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿಸಿದ್ರೆ ಅಂತಂದ್ರೆ ನಿಮ್ಮನ್ನ ನಾವು ಕಾಂಟ್ಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಅದೊಂದು ರಿಕ್ವೆಸ್ಟ್. ಸೊ ದಯವಿಟ್ಟು ನಮ್ದು ಸಿನಿಮಾನ ನೋಡಿ, ನೀವೆಲ್ಲಿ ಹೇಳ್ತೀರೋ ಅಲ್ಲೇ ಬಂದು ನಾವು ಪ್ರಾಜೆಕ್ಟ್ ಹಾಕಿ ನಿಮ್ ಸಿನಿಮಾ ತೋರಿಸ್ತೀವಿ. ಇಲ್ಲಾಂದ್ರೆ ಟ್ರೈಲರ್ ಆದ್ರೂ ನೋಡಿ, ಅಟ್ಲೀಸ್ಟ್ ಒಂದು ನಿಮ್ಮ ಇನ್ಸ್ಟಾದಲ್ಲಿ ಎಲ್ಲ ಅದರ ಒಂದು ಸ್ಟೋರಿನೋ ಒಂದು ಪೋಸ್ಟ್ ಏನೋ ಹಾಕಿದ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಹೊಸಬರಾಗಿರೋದ್ರಿಂದ ನಿಮ್ಮನ್ನ ನಾವು ಡೈರೆಕ್ಟ್ ರೀಚ್ ಮಾಡಕ್ಕಾಗಲ್ಲ. ಅದಕ್ಕೆ ನಾನು ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ಒಂದು ನೀವು ಸ್ಟಾರ್ಗಳಾಗಿ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡೋದಕ್ಕೆ ನಮಗೂ ಹೆಲ್ಪ್ ಆಗುತ್ತೆ. ಇವಾಗ ಸೆಕೆಂಡ್ ಡೇ ಫುಲ್ ಹೌಸ್ಫುಲ್ ಆಗಿದೆ. ನಮ್ ಹೀರೋಯಿನ್ ಹತ್ರ ಕೇಳೋಣ. ಎಲ್ಲ ಹೇಳೋದು ನೀವಿಬ್ರು ಹೇಳ್ತೀರಾ? ಇಲ್ಲ, ಮೂವರು ಹೇಳೋಣ. ಅಲ್ಲ, ಒಂದ್ ಡೈಲಾಗ್ ಹೇಳ್ಬೇಡ, ಯಾವ್ದು ಗೊತ್ತಾ? ನಾವು ಹುಡುಗರು. ಗೊತ್ತಾ? ಜೋರಾಗಿ ಹೇಳಿ ಸರ್, ಜೋಶಲ್ಲಿ ಹೇಳಿ ಸರ್. ಗೊತ್ತಾ, ನಮ್ ಸಿನಿಮಾದಲ್ಲಿ ಒಂದು ಡೈಲಾಗ್ ತುಂಬಾ ಚೆನ್ನಾಗಿದೆ, ನಾವು ಮಾಡ್ಬಿಡ್ತೀವಿ. ನಾವು ಹುಡುಗರು ಹೆಂಗ್ ಗೊತ್ತಾ? ನಾವು ಹುಡುಗಿರ್ ಹೆಂಗೆ ಗೊತ್ತಾ? ಹಲೋ, ನಾವು ಪೊರ್ಕಿಗಳು ಹೆಂಗೆ ಗೊತ್ತಾ? ಡೈರೆಕ್ಟರ್ ಹೆಂಗಂತ ನೋಡ್ಬೇಕಿದ್ರೆ ಮೂವಿ ಬಂದು ನೋಡ್ಬೇಕು, ಪೊರ್ಕಿಗಳು ಹೆಂಗಂತ ನೋಡ್ಬೇಕಿದ್ರೆ ಮೂವಿಗೆ ಬಂದು ನೋಡ್ಬೇಕು. ನಮ್ಮಿಬ್ಬರನ್ನು ನೋಡ್ಲಿಕ್ಕೂ ಮೂವಿಗೆ ಬರ್ಬೇಕು. ಇವಾಗ ಎಷ್ಟು ಖುಷಿ ಇದೆ ನಿಮ್ಗೆ? ಸೆಕೆಂಡ್ ಡೇ ತುಂಬಾ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿನೇ ರೀಚ್ ಆಗಿದೆ ಜನಕ್ಕೆ. ಸೊ ನಂಗೆ ಇದೊಂದು ತುಂಬಾ ಖುಷಿ ಇದೆ, ಯಾಕಂದ್ರೆ ಜನಗಳು ಏನ್ ಬಂದು ರಿವ್ಯೂಸ್ ಕೊಡ್ತಿದ್ದಾರೆ, ನಮ್ಗೆ ಹೃದಯ ತುಂಬಿ ಅವಾಗ್ಲೂ ಒಬ್ರು ಸಿಕ್ಕಾಪಟ್ಟೆ ಎಮೋಷನಲ್ ಕೂಡ ಆದ್ರು. ನನ್ಗೆ ಅವ್ರ ರಿವ್ಯೂಸ್ ಹೇಳ್ತಾ ನನ್ಗೆ ಫೀಲ್ ಬರ್ತಿದೆ.
ಆ ಒಂದು ಖುಷಿನೇ ಬೇರೆ. ಹಾಗೆ ನೀವು ಕೂಡ ಆ ಎಕ್ಸ್ಪೀರಿಯನ್ಸ್, ಆ ಇಮೋಷನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದ್ರೆ ಥಿಯೇಟರ್ಗೆ ಬಂದು ನಮ್ಮ ಮೂವಿನ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆದ್ರೆ ಇದು ಒಂದು ಒಳ್ಳೆ ಸಕ್ಸಸ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಎಲ್ಲರೂ ಬನ್ನಿ. ಥ್ಯಾಂಕ್ ಯು ಮೇಡಮ್. ಫಸ್ಟ್ ಡೇ ಸೆಕೆಂಡ್ ಡೇ ಎರಡೂ ಹೌಸ್ಫುಲ್ ಆಗಿದೆ. ಸೊ ದಿಸ್ ಇಸ್ ಎನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ನಮ್ಗಳಿಗೆ. ಏನಕ್ಕೆ ಅಂತಂದ್ರೆ ಇದೆಲ್ಲರೂ ಆರ್ಗ್ಯಾನಿಕ್ ಆಡಿಯನ್ಸ್. ಇವರೆಲ್ಲರೂ ತುಂಬಾ ವಯಸ್ಸಾದವ್ರು ಕೂಡ ಬರ್ತಿದ್ದಾರೆ. ಸ್ವಲ್ಪ ಅಬ್ನಾರ್ಮಲ್ ಇವ್ರು ಕೂಡ ಬಂದಿದ್ರು. ಅವ್ರು ಕೂಡ ತುಂಬಾ ಚೆನ್ನಾಗಿದೆ ಅಂತ ಫೋಟೋಸ್ ಎಲ್ಲ ತಗೊಂಡ್ ಹೋದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾನ ನೋಡಿ ನಿಮ್ಮ ಪ್ರೀತಿಯ ಒಂದು ಭಾವನೆಗಳನ್ನ ಹಂಚ್ಕೊಂಡಿದ್ದಕ್ಕೆ. ಹೀಗೇನೆ ನಾವು ಕಾಯ್ತಾ ಇರ್ತೀವಿ ಥಿಯೇಟರ್ಸ್ ಅಲ್ಲಿ. ನಾಳೆನೂ ಬನ್ನಿ, ನಾಳಿದ್ದು ಬನ್ನಿ, ನಮ್ ಸಿನಿಮಾನ ನೋಡಿ ಅಂತ ನಾನು ಕೇಳ್ಕೊತೀನಿ. ನಿಮ್ಗೋಸ್ಕರ ನಾವು ಥಿಯೇಟರ್ ಇರ್ತೀವಿ, ದಯವಿಟ್ಟು ಬನ್ನಿ ಆಯ್ತಾ. ಆಮೇಲೆ ಇನ್ನೊಂದು, ಬರೋ ಶುಕ್ರವಾರ ಉತ್ತರ ಕರ್ನಾಟಕ ಸೈಡ್ ಕೂಡ ಒಂದಿಷ್ಟು ಥಿಯೇಟರ್ಗಳು ಎಕ್ಸ್ಟೆಂಡ್ ಆಗ್ತಾ ಇದೆ. ಸೊ ಎಲ್ಲೆಲ್ಲ ಆಗುತ್ತೆ ಅಂತ ಇನ್ನು ಥಿಯೇಟರ್ ಲಿಸ್ಟ್ ಬಂದಿಲ್ಲ. ಉತ್ತರ ಕರ್ನಾಟಕ ಸೈಡ್ ಕೂಡ ನಮ್ಮ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಉತ್ತರ ಕರ್ನಾಟಕದಲ್ಲಿರೋರು ಕೂಡ ನಿಮ್ಮ ನಿಯರ್ ಬೈ ಥಿಯೇಟರ್ಗಳಿಗೆ ಹೋಗಿ ನಮ್ಮ ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೋ ಮಚ್.